ಮಲ್ಲೇಶ್ವರಮಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಮಧ್ಯಾಹ್ನದ ಒಂದು ಊಟ ಮಾಡೋಣ ಅಂತ ನಾನು ವಿಸಿಟ್ ಮಾಡಿದ್ದು ಕಾಮತ್ ರೆಸ್ಟೋರೆಂಟ್ಗೆ. ಇಲ್ಲಿ ಏನು ಸ್ಪೆಷಲ್ ನಡೀತಾ ಇದೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಕಾಮತ್ ರೆಸ್ಟೋರೆಂಟಲ್ಲಿ ಪ್ರಸ್ತುತ ಶ್ರೀನಿಧಿ ಮ್ಯಾಂಗೋ ಟ್ರಯಲ್ ನಡೀತಾ ಇದೆ. ಏನಿದು ಮ್ಯಾಂಗೋ ಟ್ರಯಲ್ ಅಂತ ಅಂದ್ಕೊಳ್ತಾ ಇದ್ದೀರಾ? ಮ್ಯಾಂಗೋ ಟ್ರಯಲ್ ಅಂತಂದರೆ ಮಾವಿನಕಾಯಿ, ಮಾವಿನ ಹಣ್ಣು ಹಾಕಿ ಮಾಡಿರುವಂತಹ ಒಂದಷ್ಟು ತಿನಿಸುಗಳನ್ನು ನಿಮಗೆ ಅನ್ಲಿಮಿಟೆಡ್ ಆಗಿ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾರೆ. ಅದು ಜೋಳದ ರೊಟ್ಟಿ ಊಟದ ಜೊತೆಗೆ ಚೆನ್ನಾಗಿರುತ್ತೆ ಅಲ್ವಾ? ಉಪ್ಪು ಖಾರ ಹಾಕಿರುವ ಮಾವಿನಕಾಯಿ ಜೊತೆಗೊಂದು ತುಂಡು ಶುಂಠಿ, ಮ್ಯಾಂಗೋ ಮಿಲ್ಕ್ ಶೇಕ್, ಪೂರಿ ಜೊತೆ ಮಾವಿನ ಹಣ್ಣು ಶ್ರೀಕರಣೆ, ಹೋಳಿಗೆ, ಮಾವಿನ ಹಣ್ಣಿನ ರಸಮ್ಮು, ಮಾವಿನಕಾಯಿ ಹಾಕಿ ಮಾಡಿರುವ ಸಾಂಬಾರು, ಹಾಗೆ ಮಾವಿನಕಾಯಿ ಗೊಜ್ಜು ಅಂಬಡೆ, ಹೀಗೆ ಎರಡ ಸುಮಾರು ತಿನಿಸುಗಳು ನಿಮಗೆ ಬಾಳೆ ಎಲೆ ಮೇಲೆ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಪೂರಿ ಶ್ರೀಕರಣೆ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಒಬ್ಬಟ್ಟು ಕೂಡ ಅಷ್ಟೇ, ಶ್ರೀಕರಣೆ ಜೊತೆ ತಿನ್ಬೋದು, ಹಾಗೇನು ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು, ಸಖತ್ತಾಗಿರುತ್ತೆ. ಆ್ಯಸ್ ಯೂಶ್ವಲ್ ಜೋಳ ರೊಟ್ಟಿ ಪ್ರಿಯರಿಗೆ ಜೋಳ ರೊಟ್ಟಿ ಕೂಡ ಸಿಗುತ್ತೆ. ಮಾವಿನಕಾಯಿ ಹಾಕಿ ಮಾಡಿರುವಂಥ ಮಸಾಲ ಚಿತ್ರಾನ್ನ ಯಾರಿಗಿಷ್ಟ ಇಲ್ಲ ಹೇಳಿ? ಇನ್ನು ಮಾವಿನ ಹಣ್ಣು ಸಾಸಿವೆ, ಆಹಾ, ಊಟದ ಜೊತೆ ಇದೆಲ್ಲವನ್ನು ಸವಿಯೋದಕ್ಕೆ ಸಖತ್ತಾಗಿತ್ತು. ಬೆಂಗಳೂರಲ್ಲಿ ಈ ಮ್ಯಾಂಗೋ ಟ್ರಯಲ್ ಅನ್ನೋದನ್ನು ಶುರು ಮಾಡಿರುವಂಥದ್ದು ಮೊದಲ ಬಾರಿಗೆ ಶ್ರೀನಿಧಿ ಹೆಬ್ಬೂರವರು. ಬೇಸಿಗೆ ಕಾಲ ಬಂತು ಅಂದರೆ ಮಾವಿನ ಹಣ್ಣಿನ ಕಾಲ ಶುರುವಾಯಿತು ಅಂತ ಅರ್ಥ. ಈ ಸಮಯದಲ್ಲಿ ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಹಾಕಿ ಮಾಡಿರುವಂತಹ ಒಂದಷ್ಟು ತಿನಿಸುಗಳನ್ನು ತಿನ್ನೋದಕ್ಕೆ ಒಂದು ರೀತಿಯ ಮಜಾ. ನೀವೇನಾದರೂ ಮಲ್ಲೇಶ್ವರಮಲ್ಲಿದ್ದರೆ ಅಥವಾ ಆ ಕಡೆ ವಿಸಿಟ್ ಮಾಡಿದಾಗ ನೀವು ಕೂಡ ನನ್ನ ಹಾಗೆ ಮಾವಿನ ಹಣ್ಣು ಪ್ರಿಯರಾಗಿದ್ದರೆ ಒಂದು ಸಲ ವಿಸಿಟ್ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಅಥವಾ ನೀವೇನಾದರೂ ಈ ಮೊದಲೇ ವಿಸಿಟ್ ಮಾಡಿದರೆ ನಿಮ್ಗೆ ಅಲ್ಲಿ ಸಿಗುವ ಯಾವ ಫುಡ್ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಒಂದು ಊಟದ ಪ್ರೈಸ್ ಬಂದು ವೀಕ್ ಡೇಸಲ್ಲಾದರೆ 425, ಹಾಗೆ ವೀಕೆಂಡಲ್ಲಾದರೆ 475 ರೂಪಾಯಿ ಇರುತ್ತೆ. ಇದು ನಿಮಗೆ ವೈಟ್ ಫೀಲ್ಡು ಹಾಗೆ ಬೆಂಗಳೂರು ಮಲ್ಲೇಶ್ವರಮಲ್ಲಿರುವ ಕಾಮತ್ತಲ್ಲಿ ಮಾತ್ರ ಮಧ್ಯಾಹ್ನದ ಲಂಚ್ ಅವೈಲೇಬಲ್ ಇರುವಂಥದ್ದು. ನಾನು ಒಂದು ಸ್ವಲ್ಪ ಬೇಗ ವಿಸಿಟ್ ಮಾಡಿದ್ದೆ, ಆವಾಗ ಖಾಲಿ ಅನ್ನಿಸ್ತು. ಆದರೆ ನಾನು ಊಟ ಮಾಡ್ತಾ ಇದ್ದ ಹಾಗೆ ಎಷ್ಟು ಜನ ಇದ್ದರು ಅಂದರೆ ನೀವೇ ನೋಡಿ, 5-10 ನಿಮಿಷ ವೆಯ್ಟ್ ಮಾಡಿ ಊಟನ ಮಾಡಿಕೊಂಡು ಹೋಗ್ತಾರೆ ಇಲ್ಲಿ. ಹಾಗಿದ್ರೆ ಮ್ಯಾಂಗೋ ಪ್ರಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ.